ಕ್ಷುಲ್ಲಕ ಕಾರಣಕ್ಕೆ ಹೆಣಗಳು ಉರುಳೋದನ್ನು ನಾವು ಅನೇಕ ಸಂದರ್ಭದಲ್ಲಿ ನೋಡಿರ್ತೀವಿ. ಈಗಲೂ ಅಷ್ಟೇ ಬೆಳಗಾವಿಯಲ್ಲಿ ಪಾರ್ಟಿ ಕೊಡಿಸು ಅಂತ ಕೇಳಿದ್ದೆ ವ್ಯಕ್ತಿಯ ಮರ್ಡರ್ಗೆ ಕಾರಣ ಆಗಿದೆ. ಪಾರ್ಟಿ ಕೇಳಿದ್ದಕ್ಕೆ ವ್ಯಕ್ತಿಯ ಮರ್ಡರ್ ಆಗಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಗಂಡು ಮಗು ಹುಟ್ಟಿದ್ದಕ್ಕೆ ಸ್ನೇಹಿತ ಇದೇ ಖುಷಿಗೇನೂ ಇಲ್ವಾ ಪಾರ್ಟಿ ಕೊಡಿಸು ಅಂತ ಕೇಳಿದ್ದಾನೆ. ಪಾರ್ಟಿ ಕೇಳಿದ್ದಕ್ಕೆ ಸಿಟ್ಟಾದಂತಹ ಸ್ನೇಹಿತ ಕಲ್ಲಿನಿಂದ ಜಜ್ಜಿ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಶಾಕಿಂಗ್ ಡೀಟೇಲ್ಸ್ ಬೈಲಹೊಂಗಲ ತಾಲೂಕಿನ ವಣ್ಣೂರ ಗ್ರಾಮದಲ್ಲಿ ನಡೆದಿದೆ. ಫಸ್ಟು ಗಲಾಟೆ ಆಗುತ್ತೆ, ನಾನೇನಿಗೆ ಪಾರ್ಟಿ ಕೊಡಬೇಕಿಲ್ಲ ಅಂತೆಲ್ಲ ಮಾತುಕತೆಗಳು ಆಗುತ್ತೆ ಅಂತ ಅನಿಸುತ್ತೆ. ಅದಾದ ನಂತರ ಕೊಲೆಯಲ್ಲಿ ಅಂತ್ಯ ಆಗಿದೆ. ವಣ್ಣೂರ ಗ್ರಾಮದ ಹಣವಂತಪ್ಪ ಯಮನಪ್ಪ ಇಟಗಿ ಕೊಲೆಯಾದಂತಹ ದುರ್ದೈವಿ ಅನ್ನೋದು ಗೊತ್ತಾಗ್ತಾ ಇದೆ. ಗೆಳೆಯ ವಿಶ್ವನಾಥ್ ಪೂಜಾರಿಯಿಂದ ಹಣಮಂತಪ್ಪ ಕೊಲೆ ಆಗಿರುವಂತಹ ಡೀಟೇಲ್ಸ್, ಕೊಲೆ ಮಾಡಿದಂತಹ ಆರೋಪಿ ಇನ್ನು ಕೊಲೆಯಾದಂತಹ ನತದೃಷ್ಟ, ಪಾರ್ಟಿ ಕೇಳಿ ತನ್ನ ಜೀವನಕ್ಕೆ ಅಂತ್ಯ ಹಾಡಿಸ್ಕೊಂಡಿರುವಂತಹ ವ್ಯಕ್ತಿ ಇನ್ನೊಂದು ಕಡೆ ನೀವು ನೋಡ್ತಾ ಇದ್ದೀರಾ. ಈ ಪಾರ್ಟಿ ತೊಗೊಂಡಿರಲಿಲ್ಲ ಅಥವಾ ಕೇಳಿರಲಿಲ್ಲ ಅಂದರೆ ಏನಾಗ್ತಿತ್ತು? ಆಮೇಲೆ ಇವನಿಗೂ ಇಲ್ಲ ಆಯ್ತು ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳಿದಿದ್ರೆ ಏನಾಗ್ತಿತ್ತು? ಮಾತುಕತೆಯಲ್ಲಿ ಬಗೆಹರಿಬಹುದಾಗಿದ್ದ ವಿಚಾರ ಕೊಲೆಯಲ್ಲಿ ಅಂತ್ಯವಾಗಿರೋದು ದುರ್ದೈವದ ಸಂಗತಿ.